ಯಾರು ಇಲ್ಲ ಏನು ಮಾಡೋಣ ಹಾ ಏನು ಮಾಡೋಣ ಮಾವ ಏನು ಮಾಡೋಣ. ಓಹೋ ಯಾರೋ ಅವ್ರಿಗೆ ಕೆರೆಗೆ ಹಾರ ಅಂತಾನು ಸೋಮಣ್ಣ ಜಾಡ್ರು ತೆಗೆದಾರ ಒಂದು ವಾಡೆಯೊಳಗೆ ಭಾಳ ಚಲೋ ಅದು ಅದನ್ನ ನೋಡ್ರಿ ಅದು. ಆಮೇಲೆ ನಾನು ಕರಿ ಕಳಿಸಿದ್ರು, ನಾ ಎಲ್ಲ ಒಳಗಿದ್ದೆ, ನಾನು ಹೋದೆ ಮಾಡಿರಿ ಹೌದಂತೆ ಮರ ಕರ್ಕೊಂಡು ಅಷ್ಟು ಮಾಡಿದ್ಮೇಲೆ ಎಸ್ ನಾರಾಯಣ ಅವ್ರು ನೋಡಿ ನಾನು ಕರೆಸಿದ್ರು. ಕರೆಸಿ ಸೀದಾ ಹೇಳಿದ್ರು, ಸೋಮಣ್ಣ ನೀನ್ ಮಾಡ್ತೀಯಾ, ಒಳ್ಳೆ ರೋಲ್ ಇದೆ ಮಾಡು. ದಾಡಿ ಇದು ಎಲ್ಲರೂ ವಿಗ್ ಅಂತಾರೆ, ವಿಗ್ ಅಲ್ಲಿದು, ಇದು ನಿಜವಾದ ಕೂದ್ಲ. ಎಲ್ಲಾರು ಹೇಳ್ತಾರೆ ಏನಂತ, ನಿಜವಾದ ಕೂದ್ಲ, ನಿಜವಾದ ಮೀಸಿ. ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ಪಾಟೀಲ್ ಪುಟ್ಟಪ್ಪ ಸರ್ ಫೋನ್ ಮಾಡಿದ್ರು ನನಗೆ ಸಂಜೆ 5:15. ನಮ್ಮ ನಾಟಕ 6 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ನೋಡ್ರಪ್ಪ ಜಾಡ್ರ ಎಲ್ಲ ಕಡೆ ಟೈರ್ ಸುಟ್ಟಾರ, ಎಲ್ಲ ಒಂದು ಪಿಳ್ಳಿ ಹೊರಗಿಲ್ಲ, ನೀವು ನಾಟಕ ಇಟ್ಕೊಂಡ್ರಿ ಯಾರು ಬರ್ತಾರೆ, ಬರುದಿಲ್ಲ. ಸರ್ ನೋಡೇನ್ರಿ, ಬರ್ರಿ ನೀವು ಬರೋ ಮಾಡಿ ಊಟಕ್ಕೆ ಹಾಕೋದು ನನ್ನ ಹಾಬಿ. ಹೌದೌದು, ಅದು ಗೃಹಿಣಿಯರಿಗೆ ಖುಷಿ, ಬಹಳ ದೊಡ್ಡ ಸಂತೃಪ್ತಿ ಅದು. ಅಯ್ಯೋ ಅದ್ರ ಸಲುವಾಗಿ ನಂಗೆ ಎಷ್ಟೊಂದು ಬಿರುದೆಲ್ಲ ಕೊಟ್ಟಾರ. ಅನ್ನಪೂರ್ಣೇಶ್ವರಿ. ನಂಗೆ ಉಪ್ಪ ಕೊಡಪ್ಪ. ಅಲ್ಲಿ ಜಾನು ಮಲ್ಲಿ ಜಾನು ಮಲ್ಲಿ ಜಾನು ಮಲ್ಲಿ ಜಾನು. ನಮ್ಮ ಪುಟ್ಟ ಪಾಪು ಇದು. ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಿ? ಆರಾಮಾಗಿದ್ದೀರಿ? ನ್ಯೂಸ್ 88 ಕನ್ನಡ ವಾಹಿನಿಯ ಪ್ರೇರಣೆಯ ವಿಶೇಷ ಸಂಚಿಕೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಂದಂಗೆ ವೃತ್ತಿ ಒಂದು, ಪ್ರವೃತ್ತಿ ಇನ್ನೊಂದು, ಹಿಂಗೆ ಹಲವಾರು ಒಂದು ಕಲಾ ವಿಭಾಗದಲ್ಲಿ ಆಗಿರ್ಬೋದು ಅಥವಾ ಶಾರದೆಯ ಪುತ್ರರಾಗಿ ನಮ್ಮ ಧಾರವಾಡದಲ್ಲಿ, ಅದರಾಗೂ ಸಾಧನಕೇರಿಯಲ್ಲಿ ಜನಿಸಿದಂತಹ ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಬನ್ನಿ. ಹಾಗಿದ್ರೆ ಅವರ ಒಂದು ಜೀವನದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಹಾದಿಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಇವತ್ತು ಅವರ ಮನೆಗೆ ಭೇಟಿಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಹಾಗೂ ಆ ಸರ್ ಯಾರು ಮತ್ತು ಅವರ ವಿಶೇಷ ಜೀವನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ ಅಂತೇಳಿ ಬಂದೇವ್ರಿ. ಹಾಗಿದ್ರೆ ಅವರ ಒಂದು ಮನೆಯನ್ನು ಮತ್ತು ಅವರನ್ನು ಭೇಟಿ ಮಾಡೋದ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಬನ್ನಿ. ಹಾಗಿದ್ರೆ ನಮಸ್ಕಾರ ಸರ್. ನಮಸ್ಕಾರ ರೀ ಮೇಡಮ್, ಆರಾಮಾಗಿದ್ದೀರಿ? ಸರ್ ನಮಸ್ಕಾರ, ಆರಾಮಾಗಿದ್ದೀರಾ? ಬನ್ನಿ ಮೇಡಮ್, ಬನ್ನಿ. ಇದು ನಮ್ಮ ಸರ್ ಅವರ ಮನೆ. ಚೆನ್ನಾಗಿದೆ ಮೇಡಮ್, ಮನೆಯೆಲ್ಲ ತುಂಬ ಪರಿಸರ ಸ್ನೇಹಿ ಮನೆ ಅನಿಸುತ್ತೆ. ತಮ್ಮ ಪರಿಚಯದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹೇಳ, ನಾನು ಧಾರವಾಡದವ, ಅದರಾಗೂ ಸಾಧನಕೇರಿ ಅವ. ನನ್ನ ಹುಟ್ಟಿನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ತಂದೆ ಲಕ್ಷ್ಮಣರಾವ್ ಭರಮಗೌಡ ಜಾಡರ್ ಅಂತಂದು, ನನ್ನ ತಾಯಿ ಗಂಗೂಬಾಯಿ ನೀಲಗಟ್ಟಿ ಮಾಸ್ತರ್ ಮಗಳು, ನಮ್ಮ ತಾಯಿ ಹವನೂರವರು, ನನ್ನ ತಂದೆ ಹಿರೇಕೆರೂರವರು. ಅವರಿಬ್ಬರು ಮಾನ್ಯ ಮಾಡ್ಕೊಂಡು ಸಾಧನಕೇರಿ ಒಳಗಿದ್ರು. ಮೊದ್ಲಿನ ಕಾಲದಾಗ ಬಾಣಂತನಕ ಅಂತ ತವ್ರ ಮನೆಗೆ ಹೋಗ್ತಿದ್ರಲ್ಲ, ಹಂಗ ನಮ್ಮ ಅಜ್ಜ ಅಂದ್ರೆ ನಮ್ಮ ತಾಯಿ ತಂದೆ ಅವರು ಗುತ್ತಲದೊಳಗ ಮಾಸ್ತರ್ ಇದ್ರು, ಅಲ್ಲಿ ನೌಕರಿ ಮಾಡ್ತಿದ್ರು. ಹಿಂಗಾಗಿ ಬಾಣಂತನಕ್ಕೆ ನಮ್ಮ ತಾಯಿ ಗುತ್ತಲಕ್ಕೆ ಹೋಗಿದ್ಲಲ್ಲ, ನಾ ಹುಟ್ಟಿದ್ದು ಈಗಿನ ಹಾವೇರಿ ಜಿಲ್ಲೆಯ, ಆಮೇಲೆ ಹಾವೇರಿ ತಾಲೂಕಿನ ಗುತ್ತಲ್ ಗ್ರಾಮದೊಳಗೆ. ಅಲ್ಲಿ ನಾ ಹುಟ್ಟಿದ್ದಷ್ಟ, ಅದು ಬೆಳೆದಿದ್ದು ದೊಡ್ಡವಾಗಿದ್ದು ಎಲ್ಲ ಸಾಧನಕೇರಿ ಒಳಗೆ, ಅಂದ್ರೆ ಧಾರವಾಡದೊಳಗನ. ಅದ್ರಾಗೂ ಸಾಧನಕೇರಿ ಒಳಗೆ. ಸಾಧನಕೇರಿ ಯಾಕೆ ಪ್ರಸಿದ್ಧ ಅಂತಂದು ಎಲ್ಲರಿಗೂ ಗೊತ್ತದ ಸರ್. ನಾವು ದರಾ ಬೇಂದ್ರೆ ಹಾಡು ಕೇಳೇವಲ್ಲ, ಬಾರೋ ಸಾಧನಕೇರಿಗೆ ನಿನ್ನೀ ಮರಳಿ ಊರಿಗೆ ಅಂತಂದು, ಅದೇ ಸಾಧನಕೇರಿ ಒಳಗೆ ನಾ ಇದ್ದೇನೆ. ಆಮೇಲೆ
ನನಗೆ ಆ ಸಾಧನಕೆರೆ ಪರಿಸರ ಏನದಲ್ಲ, ಸಾಧನಕೆರೆ ಕವಿಗಳ ನಾಡು, ಸಾಹಿತಿಗಳ ಬೀಡು, ಲೇಖಕರು, ಕಾದಂಬರಿಕಾರರು ಎಲ್ಲರೂ ಸಾಧನಕೆರೆ ಒಳಗಿದ್ರು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ದ.ರಾ. ಬೇಂದ್ರೆ ಅವರು, ಆಲೂರು ವೆಂಕಟರಾಯರು, ಶಂಭಾ ಜೋಶಿ ಅವರು, ವರದರಾಜ್ ಹುಲಿಗಳವರು, ಬಸವರಾಜ್ ಕಟ್ಟಿಮನಿಯವರು, ಚಂದ್ರಶೇಖರ್ ಪಾಟೀಲ್ರು ಎಲ್ಲರೂ ಅವಾಗ ಸಾಧನಕೆರೆ ಒಳಗೆ ಇದ್ರು. ಅಂದ್ರೆ ಧಾರವಾಡದ ವಿಶೇಷತೆ ಏನೆಲ್ಲ ಇತ್ತು ಅಂತ ಹೇಳಿದ್ರೆ ಅದು ಸಾಧನಕೆರೆಯಲ್ಲೇ ಇತ್ತು. ತಮ್ಮ ಹುಟ್ಟು ಮತ್ತು ಬೆಳವಣಿಗೆ ಅಲ್ಲಿ ಆಗಿರೋದ್ರಿಂದ ಅದು ಇನ್ನೂ ಕೂಡ ನಿಮ್ಗೆ ವಿಶೇಷತೆ ಅನ್ಸುತ್ತೆ. ನಾನು ಅಲ್ಲೇ ಬೆಳೆದು ಇವರು ಸುತ್ತಮುತ್ತ ದೊಡ್ಡವಾಗೇನಲ್ಲ, ಈ ಇದಕ್ಕೆ ನಾನು ನಿಜವಾಗ್ಲೂ ಭಾಗ್ಯಶಾಲಿ ಅಂತ ನಾನು ಕರ್ಕೊಂಡು, ಯಾಕಂದ್ರೆ ನಂಗೆ ಬೇಂದ್ರೆ ಅವ್ರದ್ದು ಬಹಳ ಪರಿಚಯನೂ ಅದ. ಇವರು ಅವ್ರ ಮನೆಯೊಳಗಡೆ ಬೆಳೆದಂಗ ಸಣ್ಣ ಮಕ್ಕಳು ಇದ್ದಂಗ ನಾವು. ಅಂದ್ರೆ ಬೇಂದ್ರೆ ಅವ್ರ ಜೊತೆ ತಾವು ಬೆಳೆದಿದ್ರ? ಹೌದು 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 ಹೌದು. ಅವರ ಒಂದು ಆದರ್ಶಗಳನ್ನ ನೋಡ್ತಾನೆ ಬೆಳೆದಿರೋ ಸಾಕಷ್ಟು. ಯಾಕಂದ್ರ ಪ್ರತಿ ಸಲ ನಾವು ಬೇಂದ್ರೆಯವ್ರ ಮನೆ ಮುಂದೆ ನಾವು ಒಂದು ಪ್ರೈಮರಿ ಸ್ಕೂಲ್ ಆಗಲಿ ಇದಕ್ಕೆಲ್ಲ ಹೋಗ್ಬೇಕತ್ತು. ನಾನು ಕಲ್ತಿದ್ದು ಪೊಲೀಸ್ ಹೆಡ್ ಕ್ವಾರ್ಟರ್ ಕನ್ನಡ ಸರ್ಕಾರಿ ಶಾಲೆ ಒಳಗೆ ಓದಿದ್ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆ 1ನೇದಿಂದ 7ನೇ ತನಕ. ಅದ್ರ ಮುಂದೆ ಸಾಧನಕೆರೆ ಆಲೂರು ವೆಂಕಟರಾವ್ ಸ್ಮಾರಕ ಹೈಸ್ಕೂಲ್ ಅಂತಂದು ಅಲ್ಲಿ ನನ್ನ ಹೈಸ್ಕೂಲ್ ಆಯ್ತು. ಆಮೇಲೆ PUC ಇಂದ ಡಿಗ್ರಿ ಅಷ್ಟು ಕರ್ನಾಟಕ ಕಾಲೇಜ್ನೊಳಗಾಯ್ತು. ಆಮೇಲೆ ನನ್ನ LLB ಡಿಗ್ರಿ ರಾಣೆಬೆನ್ನೂರು RTS ಕಾಲೇಜ್, ಲಾ ಕಾಲೇಜ್ನಾಗ ಆಯ್ತು. ಅಂದ್ರೆ ನೀವು ನಿಮ್ಮ LLB ಅನ್ನ ನೀವು ಜಾಬ್ ಮಾಡ್ತಾನೆ ಮುಗಿಸ್ಕೊಂಡಿರೋದು ನಿಮ್ಮ ಸ್ವಂತ ಖರ್ಚಿನಲ್ಲಿ. ಅಂದ್ರೆ ನೀವು ಓದ್ತಾ ಅಂದ್ರೆ ಕೆಲಸ ಮಾಡ್ತಾನೆ ನಿಮ್ಮ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಸರ್. ಹೀಗಾಗಿ ನಾನು ಸಣ್ಣವಿದ್ದಾಗ ಬೇಂದ್ರೆ ಅವ್ರ ಜೊತೆ ಒಂದು ಒಡನಾಟ ಹೇಳ್ತಾನಲ್ಲ, ಅವ್ರ ಮನೆ ಮುಂದೆ ಹಾಸ್ಯ ಹೋಗ್ತಿದ್ದೆ, ಅಲ್ಲೇ ಹೋಗ್ತಿದ್ದೆ. ಅವ್ರ ಮನೆಯೊಳಗೆ ಸಾಕಷ್ಟು ಗಿಡಗಳು, ಮಾವಿನ ಗಿಡಗಳು, ಹೂವಿನ ಗಿಡಗಳು ಎಲ್ಲ ಇದ್ದು. ಎಲ್ಲ ಇದ್ದಾಗ ನಾವು ಅಜ್ಜ ಅಲ್ಲೇ ಅಡ್ಡಾಡ್ಕೊಂತ ವಾಕಿಂಗ್ ಮಾಡ್ತಿದ್ರು ಸಂಜೆಗೆ ಅಲ್ಲಿ ಗೇಟ್ ಒಳಗನೆ. ಅವಾಗ ನಾವು ಹೋದಾಗ ಅಜ್ಜ ಒಂದು ಮಾನ್ಕಾಯಿ ಕೊಡು ಅಂತಿದ್ರು. ಬೇಂದ್ರಾಜಿಗೆ ಅಜ್ಜ ಒಂದು ಮಾನ್ಕಾಯಿ ಕೊಡು ಅಂತಿದ್ರು. ಇನ್ನೂ ಅವು ದೊಡ್ಡವಾಗಿಲ್ಲ, ಈಗ ಹರಿಬಾರ್ದು ಅಂತಿದ್ರು ಅವರು, ಅಜ್ಜವರು. ನೀವು ಕೊಡ್ಲಿಲ್ಲ ನಾವು ಗೇಟ್ ಜಿಗದ್ ಬಂದು ರಾತ್ರಿ ಹರ್ಕೊಂಡು ಹೋಗ್ತೀವಿ ನೋಡ್ರಿ ಅಂತ ಕಾಡಿಸ್ತಿದ್ವಿ. ಹುಡುಗಾಟಿಗೆ ಸಣ್ಣ ಹುಡುಗರು ಅವ್ರು ಮಾಡ್ತಿ. ಆಯ್ತು ಸ್ವಲ್ಪ ದೊಡ್ಡವಾಗ್ಲಪ್ಪ ಎಲ್ಲರಿಗೂ ಕೊಡ್ತೇನೆ ಅಂತಿದ್ರು. ಆಮೇಲೆ ಅವ್ರು ದೊಡ್ಡವಾದ್ಮೇಲೆ ಏನ್ ಮಾಡ್ತಿದ್ರು, ಮುಂಜಾನೆ ಎದ್ದು ಕುಳಿನ ಬಾ ನೀನು ಅಂತಿದ್ರು. ಯಾಕೆ ಮುಂಜಾನೆ ಎದ್ದು ಕುಳಿನ ಬಾ ಅಂತಾರ? 6 ಗಂಟೆಗೆ ಹೋಗ್ತಿದ್ದೆ. ರಾತ್ರಿ ಗಾಳಿಗೆ ಅದೆಲ್ಲ ಬೀಳ್ತಲ್ಲ ಅವರೆಲ್ಲ ಆರಿಸು ಅಂತಿದ್ರು. ಅವೆಲ್ಲ ಬಿದ್ದಿದ್ ಕಾಯೆಲ್ಲ ಆರಿಸಿಡ್ತಿದ್ದೆ. ಆರಿಸಿಟ್ಟ ಮೇಲೆ ಸುಮಾರು 20-30 ಕಾಯಿ ಆಗ್ತಿದ್ವು. ಹಂಗಾರೆ ಇವು ಅಷ್ಟು ನನಗೆ ಕೊಡ್ತಾರ ಅಜ್ಜ ಅಂತ ನಾ ತಿಳ್ಕೊಂಡ್ರೆ, ಇಲ್ಲ ಅಲ್ಲಿ ಇಡವು ಅಂತಿದ್ರು. ಅಲ್ಲಿ ಇಡ್ತಿದ್ದೆ. ಅದ್ರೊಳಗೆ ಒಂದು ತೊಗೊಂಡು ಹೋಗು ಅಂತಿದ್ರು. ಏನಜ್ಜ ನಾ ಇಷ್ಟು ಆರಿಸಿ ನೀವು ಒಂದ ಅಂತಿರಲ್ಲ ನೀವು ಅಂತಂದ್ರೆ ಉಳಿದವ್ರಿಗೆ ಬೇಕಲ್ಲ. ಸಾಧನಕೆರೆ ಒಳಗೆ ನೀವು ಒಬ್ಬರೇ ಇದ್ದೇನು? ಇಲ್ಲಲ್ಲ, ಅವ್ನು ತಗೊಂಡು ಹೋಗು ಅಂತ. ಇದೇ ರೀತಿ ಶಂಭಾ ಜೋಶಿ ಅವ್ರದ್ದು ಹಂಗೆ. ಶಂಭಾ ಜೋಶಿ ಅವರು ನಮ್ಮ ಸಾಧನಕೆರೆ ಒಂದು ಕಾಡು ಇದ್ದಂಗಿತ್ತು. ಹೌದಾ? ಶಂಭಾ ಜೋಶಿ ಅವ್ರ ಮನೆಯೊಳಗ ಬಕಳಿ ಹಣ್ಣು ಅಂತ ಒಂದು ಗಿಡ ಇತ್ತು, ಹಣ್ಣಿಂದು. ಅಲ್ಲಿ ಮಾವಿನ ಗಿಡ ಬಕಳಿ ಹಣ್ಣು, ಅದು ತಿನ್ನುವಂತದ್ದ. ಅದು ಇಟ್ಟಿಟ್ಟು ಹಣ್ಣು ಇರ್ತದ. ಅದರ ಹೂವು ಸುವಾಸನೆ ಆಕ್ಚುಲಿ ಮಲೆನಾಡು ಬೆಳೆಯುವಂಥದ್ದು ಮರ. ಇವತ್ತಿಗೂ ಮಲೆನಾಡು ಒಳಗೆ ಅದ್ರದ್ದು ಮಾಲಿ ಮಾಡಿ ಹಾಕೊಂತಾರ, ಬೆಟ್ಟಾರೊಳಗೆಲ್ಲ ಮಾರ್ತಿರ್ತಾರೆ ಒಳ್ಳೆ ಚಂದನ ಮಾಲಿ. ಹಂಗ ಸಾಧನಕೆರೆ ಒಳಗೆ 2 ಕಡೆ ಇದ್ದು. ಒಂದಲ್ಲಿ ದೀಕ್ಷಿತವ್ರ ತೋಟದೊಳಗಿತ್ತು, ಇನ್ನೊಂದು ಇಲ್ಲಿ ಶಂಭಾ ಜೋಶಿ ಅವ್ರ ಮನೆಯೊಳಗಿತ್ತು. ನಾವು ಹೋಗ ಸಣ್ಣದು ಎತ್ತರ ಗಿಡ, ಅದು ಸುಮ್ಸುಗ್ ಬಿದ್ದು ಹಾಳಾಗ್ತಾವಲ್ಲ ಅಂತಂದಾಗ ಅವರು ಹಂಗೆ ಅಪ್ಪ ಬಾಪ ಅಂತಿದ್ರು. ಅದಕ್ಕೆ ಹತ್ತಂದಿದ್ರು. ನಾ ಸರ ಗಿಡ ಹತ್ತಿದ್ರೆ ಎಕ್ಸ್ಪರ್ಟ್. ನಾವು ತೆಂಗಿನ ಗಿಡ ಇಲ್ಲಿ ಯಾವ ಗಿಡ ಇದ್ರು ಒಂಥರ ಮರ್ಕೋತಿ ಆಟ ಕೋತಿ ಜಾತಿ ಇದ್ದಂಗೆ ಹತ್ತಿದ್ವಿ. ಹತ್ತವೆಲ್ಲ ಹರಿತಿದ್ವಿ. ಹರಿದು ಒಂದಿಷ್ಟು ಹಣ್ಣು ತಳಗಿರ್ತಿದ್ವಿ. ಅವರು ಹಂಗೆ ಮಾಡ್ತಿದ್ರು. ಅಲ್ಲಿ ಕಟ್ಟಿ ಮೇಲೆ ಇಡುವ ಅಂತಿದ್ರು. ನಾ ಇಷ್ಟು ಹಣ್ಣು ಇಟ್ಟೆ, ಹಂಗ ನಾ ಅರ್ಧ ತಗೋತಾರೆ, ನಿಮಗೆ ಮನೆಗೆ ಅರ್ಧನು. 5 ಅಷ್ಟ ತಗೋದ್ರಾಗಂತಿದ್ರು. ಇಷ್ಟು ಹಣ್ಣು ಹರಿದಿರ್ತಿದ್ದೆ, ಅದ್ರೊಳಗೆ 5 ಇಷ್ಟಿಟ್ಟು ಹಣ್ಣು ನಾವು 5 ಅಷ್ಟ ತಗೋಬೇಕಂತ. 5 ಅಷ್ಟ ತಗೊಂಡ್ರು ಉಳಿದವರು ಹಂಗಂತಿದ್ರು. ಅವರು ಎಲ್ಲರಿಗೂ ಹಂಚ್ಬೇಕಲ್ಲಪ್ಪ. ಇವೆಲ್ಲ ನೋಡಿದ್ರೆ ನನಗೆ ಆ ಸೋಷಿಯಲಿಸಮ್ ವ್ಯವಸ್ಥೆ ಅದು ನೆನಪಾಗ್ತದೆ. ಆಕ್ಚುಲಿ ಆ ಬುಡದಿಂದನೇ ನಾವು ಕಲಿಬೇಕು. ಅಲ್ಲೇ ಬೇಂದ್ರೆ ಅಜ್ಜನ ಹೇಳಿದ್ದ, ಕಾಯಿ ಒಂದು ಒಯ್ಯಿ ಉಳಿದವ್ ನೀನು ಅಷ್ಟಲ್ಲ ಎಲ್ಲರಿಗೂ ಹಂಚ್ಬೇಕಲ್ಲ ಅಂತ. ಇಲ್ಲಿ ಶಂಭಾ ಜೋಶಿ ಅವರು ಹೇಳ್ತಾರ, 5 ಹಣ್ಣು 5 ಉಳಿದವ್ರು ನಾವು ಹಂಚ್ಬೇಕು ಅಂದ್ರೆ ಇದ್ದದ್ದನ್ನ ಹಂಚ್ಕೊಂಡು ತಿನ್ಬೇಕು ಅಂತ ಅನ್ನೋದ್ರಾಗ ಅಲ್ಲಿ ಕಲಿತು. ಆಮೇಲೆ ಒಮ್ಮೆ ಶಂಭಾ ಜೋಶಿ ಅವ್ರಿಗೆ ಕೇಳಿದ್ದೆ, ಅವ್ರಿಗೆ ಭಾಳ ಎಲ್ಲ ಅವಾರ್ಡ್ ಬರ್ತಿದ್ವು, ಇವು ಬರ್ತಿದ್ರು. ಆಮೇಲೆ ಒಗ್ಗ ಗ್ರೇಟ್ ವಿಮರ್ಶಕಾರರಲ್ಲ, ಅವ್ರು ಕೇಳ್ಕೊಂಡು ನಾನು ಸೀದಾ ಹೋಗಿ ರಾಮಾಯಣದ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ದೆ. ನಾವು ಅವಾಗ ಸುಮಾರು 12-13 ವಯಸ್ಸು. ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ನೀವೆಲ್ಲ ಅಲ್ಲೆಲ್ಲೇ ಮಾತಾಡ್ತಿರಲ್ಲ, ಏನು ಹೇಳ್ತೀರಿ ಅಂದ್ರೆ, ಮಹಾಭಾರತ ಓದಿ ನೀನು ಇನ್ನೂ ಇಲ್ರಿ ಅದು
ರಾಮಾಯಣ ಓದಿಯೇನು ಇನ್ನೂ ಅಲ್ರ ಓದ್ಕೊಂಡು ನನ್ನ ಕಡೆ ಬಂದು ಪ್ರಶ್ನೆ ಕೇಳೋದು. ನಿಮ್ಗೆ ಅವಾಗ 12ನೇ ವಯಸ್ಸಿನಲ್ಲಿ ಅವ್ರು ಹೇಳ್ತಿದ್ರು ಓದ್ಕೋ, ಆಮೇಲೆ ನಂಗೆ ತಿಳಿದೇ ಇದ್ದಿದ್ರು ಬಂದು ನಂಗೆ ಪ್ರಶ್ನೆ ಕೇಳು, ಹಿಂಗ ಹೇಳಿದ್ರೆ ಏನು ಹೋಗುತ್ತಿದ್ರು. ಅದು ಓದು ಹವ್ಯಾಸ ಅಲ್ಲಿ ಬೆಳೀತದೆ. ಆಮೇಲೆ ಇವರೆಲ್ಲ ಕವಿಗಳು ನಾನು ಹಾಡು ಬರೀಬೇಕಲ್ಲ ಬೇಂದ್ರಾಜನ್ ಜೊತೆ. ನೀವು ಅವ್ರನ್ನೆಲ್ಲ ನೋಡ್ಬಿಟ್ಟು ನಾನು ಅವ್ರ ತರ ಬರೀಬೇಕು, ಅದೇ ಪ್ರೇರಣೆ. ಈ ಲೆವೆಲ್ ಬರ್ಲಿಕ್ಕೆ ಅಂತ ಹೇಳಿ ನಮ್ಮ ಜಗತ್ತು ಇವತ್ತು ದೊಡ್ಡದಾಗಬೇಕಾರ, ನಮ್ಮ ಸಮಾಜ ಇವತ್ತು ದೊಡ್ಡದಾಗಬೇಕಾರ ಒಬ್ರು ಪ್ರೇರಣೆಯಿಂದ ಇನ್ನೊಬ್ರು ಪ್ರೇರಣೆಯಿಂದ ಇನ್ನೊಬ್ರು, ಆ ಪ್ರೇರಣೆಯಿಂದಲೇ ಮನುಷ್ಯ ಬೆಳಿತಾನ. ಅದೇ ಈಗ ಪ್ರೇರಣೆ ಅಂತ ಒಂದಿನ ಕಾರ್ಯಕ್ರಮ ಮಾಡ್ತಲ್ಲ, ನಿಜವಾಗ್ಲೂ ಇದು ನಮ್ಮಂತವ್ರಿಗೆ ಮತ್ತೆ ಪ್ರೇರಣೆ ಕೊಡ್ತದೆ. ಅಜ್ಜನ್ಗೆ ಹೋಗಿ ಒಂದು ಹಾಡು ಬರದೆ, ಹಾಡು ಬರೋದು ಅಜ್ಜನ ಕೈ ಕೊಟ್ಟೆ. ಅಜ್ಜ 13 ವಯಸ್ಸಿನಾಗ, ನೀವು 13ನೇ ವಯಸ್ಸಿನಲ್ಲಿದ್ದಾಗ ಪದ್ಯ ಬರದೆ ಇದನ್ನ ತಿದ್ದುಕೊಡು ಅಂತ ಹೋದೆ. ಯಾರ ಹತ್ರ? ಬೇಂದ್ರೆ ಅಜ್ಜಾರ್ ಕದೆ. ತಿದ್ದುಕೊಡು ಅನ್ಕೊಂಡವ್ರು, ನೀನು ಹಾಡು ಬರೀಲಿಕ್ಕೆ ಹತ್ತೀಯ, ಈಗ ಸ್ವಲ್ಪ ಇದು ಮಾಡಕ್ಕೆ ನಿಮ್ಮನ್ನ ನೋಡಿ ನಾನು ಬರೀಬೇಕದು. ಇದನ್ನ ಸೀದಾ ಒಯ್ದು ಪೆಟ್ಟಿಗೆಯಾಗ ಮುಚ್ಚಿಡು, 1 ವರ್ಷ ಆದ್ಮೇಲೆ ತಗೊಂಬ, ಆಮೇಲೆ ನೋಡೋಣ ಅಂತ ಅಂದ್ರು. ಅವ್ರು ಹೇಳಿ ಸರಿ ಅನಿಸ್ತು ನನಗೆ. ನಾವು ಒಯ್ದು ಹಂಗ ಟ್ರಂಕ್ ಇತ್ತು ನಮ್ಮ ಮನೆಯೊಳಗೆ, ಅಲ್ಲಿ ಮುಚ್ಚಿಟ್ಟೆ ನಾವು. ಅದು ಮಾಡ್ತಿದ್ದಿಲ್ಲ. ಆಮೇಲೆ 1 ವರ್ಷ ಆದ್ಮೇಲೆ ನೆನಪಾತು, ಅಜ್ಜಿ ಹೇಳಿದ್ರಲ್ಲ ಅಂತ. ಅದನ್ನ ತೊಗೊಂಬಂದು ಚೀಟಿ ಜಲ್ ಕರೆಕ್ಟಾಗಿ ಬಂದು ನಾ ಅಗದಿ ಪ್ರಾಂಪ್ಟ್ ಇದ್ದೇನಂತಂದು, ಅಜ್ಜ ಏನು ನೀವು 1 ವರ್ಷದ ಹಿಂದ ಚೀಟಿಯಲ್ಲೇ ಇಡು ಪದ್ಯ, ಆಮೇಲೆ 1 ವರ್ಷ ಆದ್ಮೇಲೆ ಬಂದಿರಲ್ಲ, ಈಗ 1 ವರ್ಷ ಆಗ್ಯದ ತಗೋರೆ ತಿದ್ದು ಕೊಡ್ರದಲ್ಲ. 1 ವರ್ಷ ಆತು. ಹೌದು ಆತ, ಹಂಗಾರೆ ಇದ್ರ ಮತ್ತೆ 5 ಇಡು, ಮುಂದಿನ ವರ್ಷ ಬಾ. ಅದು ಅಂದ್ರೆ ಏನೋ ಹಂಗ ಪರೀಕ್ಷೆ ಮಾಡ್ಲಿಕ್ಕತ್ತಾರೆ ಇವರು ಅಂತಂದು ಹಂಗೆ ಮಾಡಿದೆ. ಮತ್ತೆ ಮುಂದಿನ ವರ್ಷ ತಗೊಂಡು ಅಜ್ಜ 2ನೇ ವರ್ಷ ಆತು, ಮತ್ತು 5 ಅಲ್ಲೇ ಇಡು, ಮತ್ತೆ ಮುಂದಿನ ವರ್ಷ ಬಾ ಅಂದ್ರು. ಸ್ವಲ್ಪ ನನಗೆ ಬೇಜಾರಾದಾಗ ಆಯ್ತು. ಆದ್ರೂ ಅಜ್ಜ ಏನೋ ಹೇಳಿದ್ರಾಗ ಅರ್ಥ ಅದ ತಡಿ ಅಂತ ಇಟ್ಟು 3ನೇ ವರ್ಷ ಅಂತ ತಗೊಂಡೋದೆ. 3 ವರ್ಷ ಕಾದೆ ಆ ಹಾಡನ್ನು ಇಟ್ಕೊಂಡು ತಿದ್ದಿಸ್ಕೊಳ್ಳಿಕ್ಕೆ. ಆಮೇಲೆ ಅದನ್ನು 5 ಕೊಟ್ಟೆ. 3 ವರ್ಷ ಆತ ಅಜ್ಜ, ಈಗಾರ ತಿದ್ದು ಕೊಡಪ್ಪ ಅಂತ. ತೆಗಿಯೋದನ್ನ ಅಂದ್ರು, ತೆಗಿದೆ. ಓದೋದನ್ನ ಅಂದ್ರು, ಆ ಪದ್ಯ ಓದಿದೆ. ಓದ್ಮೇಲೆ ಏನ್ ಅನಿಸ್ತದ ನಿನಗ? ಇಲ್ರಿ ಇನ್ನೂ ಚಲೋ ಬರೆಯೋದಿತ್ತಲ್ಲ ಅನಿಸ್ತದ, ಇನ್ನು ಚಲೋ ಬರೆಯೋದಿತ್ತಲ್ಲ ನಾನು ಅಂತಂದ್ರು. ನಾ ತಿದ್ದಿದೆ, ನಾನಿನ್ನ ಅಕ್ಷರ ತಿದ್ಲಿಲ್ಲ, ನಿನ್ನ ತಲೆ ತಿದ್ದಿದೆ. ಕವಿಗಳ ಮನಸ್ಸಲ್ವಾ? ಅವ್ರು ಹೇಳ್ತಿದ್ರು, ಕವನ ಅಂದ್ರ ಅಕ್ಷರದಾಗ ಬರೋದು ಕವನ ಅಲ್ಲ, ನಿನ್ನ ಅನುಭವ ಅಕ್ಷರ ರೂಪದೊಳಗೆ ಬರಬೇಕು, ಅದು ಕವನ. ಅಲ್ಲಿಂದ ನಿಮ್ದು ಬರೆಯೋ ಸ್ಟಾರ್ಟ್ ಆಗಿದ್ದು 12ನೇ ವಯಸ್ಸಿನಲ್ಲಿ. ಹೌದು, ಅವಾಗಿಂದ ಅನಿಸ್ತು. ಆಲೂರು ವೆಂಕಟರಾವ್ ಅವರು ಅಲ್ಲೇ ಇದ್ರು. ಅವಾಗ ನಾನು 7ನೇ ವರ್ಷ, ಅವ್ರು ತೀರ್ಕೊಂಡಾಗ 1965 ಅವ್ರು ತೀರ್ಕೊಂಡ್ರು. ಅವಾಗ 7 ವರ್ಷದವ. ನಾವು 1ನೇ ಕ್ಲಾಸ್ನಾಗ ಅವ್ರ ಮನೆ ಮುಂದೆ ಎಲ್ಲ 3ನೇ ಕ್ಲಾಸ್ನಾಗ ಇದ್ದವ್ರು ಅಡ್ಡಾಡ್ತಿದ್ವಿ. ಅಡ್ಡಾಡ್ಬೇಕಾದ್ರೆ ಅವ್ರು ಒಂದು ಆರಾಮ್ ಕುರ್ಚಿ ಮ್ಯಾಗ ಕೂಡ್ತಿದ್ರು, ಪೇಪರ್ ಓದ್ಕೋತ. ಅದಾಡಿ ಗೀಡಿ ಎಲ್ಲ ಇದ್ರು. ಅವ್ರು ನೋಡಿದ್ರೆ ರವೀಂದ್ರನಾಥ್ ಠಾಗೂರ್ದವ್ರದ ನೆನಪಾಗ್ತಿತ್ತು. ಆಲೂರು ವೆಂಕಟರಾವ್ ಅವ್ರು ನೋಡಿದ್ರ ರವೀಂದ್ರನಾಥ್ ಠಾಗೂರ್ ಅವ್ರದ್ದು ಗೊತ್ತಿಗೂ. ಅವರಿಬ್ಬರು ನಡುವೆ ಭಾಳ ಹೋಲಿಕೆ ಅದ. ಇವರು ಕನ್ನಡ ಕುಲಪುರೋಹಿತರಾದ್ರು. ನಮ್ಮ ಕರ್ನಾಟಕ ಏಕೀಕರಣಕ್ಕೆ ಸಾಕಷ್ಟು ದುಡಿದಂತ ಮಹನೀಯರು. ಇವತ್ತು ಏನಾದ್ರು ನಾವು ಕರ್ನಾಟಕ ಅಂತ ನೆನೆಸ್ಬೇಕಾದ್ರೆ ಅವ್ರು ಅಡಿಗಲ್ ಹಾಕಿದವರು. ಹೌದು, ಆಲೂರು ವೆಂಕಟರಾವ್ ಅವ್ರ ಹೆಸರನ್ನು ನಾವು ಮರೆಯೋ ಹಾಗೆ ಇಲ್ಲ. ಯಾಕಂದ್ರೆ ಕನ್ನಡಕ್ಕಾಗಿ ಅಷ್ಟೊಂದು ಹೌದು ಬಹಳಷ್ಟು ಹೋರಾಟಗಳನ್ನ ಮಾಡಿದ್ರು. ಅವ್ರನ್ನೂ ನೋಡೇನಿ ನಾನು. ಕೃಷ್ಣ ಕುಂಜ ಅಂತ ಅವ್ರ ಮನೆ ಹೆಸರು. ಅಲ್ಲೇ ಇರ್ತಿದ್ರು. ಅವ್ರಿಗಿಬ್ಬರು ಮಕ್ಕಳು, ಶ್ರೀಕೃಷ್ಣ ಮತ್ತು ಬಲರಾಮ ಅಂತಂದು. ಆಮೇಲೆ ದೊಡ್ಡವರಾದ್ಮೇಲೆ ಬಲರಾಮ ಬೆಂಗಳೂರೊಳಗಿದ್ರು, ಕೃಷ್ಣ ಆಲೂರು ಅಲ್ಲೇ ಇರ್ತಿದ್ರು. ಆಮೇಲೆ ನಮ್ಮ ಹೈಸ್ಕೂಲ್ ಎದುರುಗಡೆನೇ ಅವ್ರ ಮನೆ. ಆಮೇಲೆ ಮತ್ತೆ ನಮ್ಮ ಹೈಸ್ಕೂಲ್ ಇರೋದೇ ಆಲೂರು ವೆಂಕಟರಾವ್ ಸ್ಮಾರಕ ಹೈಸ್ಕೂಲ್ ಅಂತಂದು. ಅದೆಲ್ಲ ನೆನಪದ ನನಗೆ. ಅವಾಗ ಸಣ್ಣವಿದ್ದಾಗ ನೋಡಿದ್ದು ಇವರೆಲ್ಲ ಇದೇ ಪ್ರೇರಣೆ. ನನಗೆ ಮುಂದೆ ಒಬ್ಬ ಬರಹಗಾರ ಆಗಬೇಕು, ಲೇಖಕ ಆಗಬೇಕು, ನಾಟಕಕಾರ ಆಗಬೇಕು, ಕಲಾವಿದ ಆಗಬೇಕು. ಇನ್ನೊಂದು ಹೇಳ್ತೀನಿ ನಿಮಗೆ, ನಾಟಕ ಬೇಂದ್ರೆಯವರು ಬರ್ತಿದ್ರು, ಜಾತ್ರೆ ಅಂತಂದು. ಆ ನಾಟಕ ನಾನು ಟಾಗೋರ್ ಹಾಲ್ನ ನೋಡಿದ್ದೆ. ಇಲ್ಲಿ ಟಾಗೋರ್ ಹಾಲ್ ಅಂತೈತಿ, ಬಂದಾಗ್ಯದ ಈಗ. ಅದು ಯಾವಾಗಿತ್ತು ಸರ್? ಅದು ಭಾಳ ಸುಮಾರು 70ರ ದಶಕದೊಳಗೆ. ಎಲ್ಲಿತ್ತಂತಾರೆ ಈಗ ಭಾಷಣ ಮಿಷನ್ ಹೈಸ್ಕೂಲು ಅಲ್ಲಿ ಮುಂದೆ ದೊಡ್ಡದೊಂದು ಹಾಲ್ ಅದಲ್ಲ, ಅದ ಹಾಲ್ ಆಕ್ಚುಲಿ ಅಲ್ಲಿತ್ತು. ಅಂದ್ರೆ ಅಲ್ಲಿ ನಾಟಕ ಪ್ರದರ್ಶನ ಆಗ್ತಿದ್ವು. ಈ ಕಲಾ ದೇಗುಲದವರು ಇದು ಮಾಡ್ಕೊಂಡು ಬಹಳ ನಾಟಕ ಕಾಂಪಿಟೇಷನ್ ಅವೆಲ್ಲ ಮಾಡಿದ್ರು. ಅಲ್ಲಿ ಜಾತ್ರೆ ಅನ್ನೋದು ಅಜ್ಜಾರದ ನಾಟಕ ನೋಡಿದ್ನ, ಬೇಂದ್ರವ್ರು ಬರ್ದಿದ್ದ ನಾಟಕ. ಅದು ಭಾಳ ಖುಷಿ ಆಯ್ತು. ಅದೇ ರೀತಿ ಮಾಡ್ಕೊಂಡು ನಾನು SSLC PUC ತನಕ ಇದ್ದೆ. ಅವಾಗ ನಾಟಕ ಮಾಡ್ಬೇಕಂತ ಒಂದು ಪುಸ್ತಕ ತಂದು ನಾಟಕ ಮಾಡಬೇಕು, ಪಟ್ಟಿ ಹಬ್ಸ್ಬೇಕು ಎಲ್ಲ ಕಡೆ. ಆದ್ಮೇಲೆ ಬೇಂದ್ರೆ ಅಜ್ಜನ ಕಡೆಯಿಂದನೇ
ಪಟ್ಟಿ ಎಬ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಖರ್ಚಿಗೆ ಬೇಕಲ್ಲ ಇದು, ಹೌದೌದು. ನಾವು ದುಡಿಯೋರೆಲ್ಲ ಏನಲ್ಲ ಹಿಂಗೆ ಅವಾಗ ಎಷ್ಟು ಜನರೊಳಗೆ ವಯಸ್ಸು ಸರ್ ನಿಮ್ಗೆ? ನೀವು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದಾಗ ಎಷ್ಟು ವಯಸ್ಸು ನಿಮ್ಗೆ? ಮಾಡ್ಬೇಕು ಅಂತ ಅಲ್ಲ ನಂಗೆ ನಾಟಕ ನಾ ಸ್ಟಾರ್ಟ್ ಮಾಡಿದ್ದು 8ನೇ ವಯಸ್ಸಿನಾಗ. ಹಾ ಅವಾಗಲೇ ಆಕ್ಟ್ ಮಾಡಿಬಿಟ್ಟು ಹೈಸ್ಕೂಲ್ನಾಗಿದ್ದ ಇದು ಪ್ರೈಮರಿ ಸ್ಕೂಲ್ನಾಗಿದ್ದಾಗ ಇಲ್ಲಿ ಪೊಲೀಸ್ ಹೆಡ್ಕ್ವಾರ್ಟರ್ ಶಾಲೆ ಒಳಗಿದ್ದಾಗ ಪಂದ್ಯಾಟಗಳು ಅಂತ ಆಗ್ತಿದ್ವು ಅವಾಗ. ಶಾಲೆ ಒಳಗೆ ಮೊದಲ ತಾಲೂಕಾ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಹಿಂಗೆಲ್ಲ ಪಂದ್ಯಾಟಗಳು ಅಂತಿದ್ವು. ಆ ಪಂದ್ಯಾಟಗಳ ಒಳಗೆ ಗಾಂಧೀಜಿ ಪಾತ್ರ ಕೊಟ್ಟಿದ್ರು ನನಗೆ. ನಾ 3ನೇ ಕ್ಲಾಸ್ ಒಳಗಿದ್ದೆ. 3ನೇ ಕ್ಲಾಸ್ ಒಳಗೆ ಗಾಂಧೀಜಿ ಒಳಗೆ ಗಿಗಿ ಪದ ಹಾಡೋದು ಅದು. ಈ ಕಡೆ 6 ಮಂದಿ ಹೆಣ್ಮಕ್ಳು, ಈ ಕಡೆ 6 ಮಂದಿ ಗಂಡು ಮಕ್ಕಳು. ಅವ್ರು ಹೆಂಗಂತಂದ್ರೆ ಹೋರಾಟಗಾರರು ಹಿಂದಿದ್ದಂಗೆ. ನಾನು ಗಾಂಧೀಜಿ, ನಾನು ಕೋಲ್ ಹಿಡ್ಕೊಂಡು ಅಗದೆ ಹಿಂಗೆ ನಾನು ಮುಂದೆ ನಿಂತಿರ್ಬೇಕು. ನನ್ನ ತಲೆಯೆಲ್ಲ ನುಣ್ಣಗೆ ಬೋಳಿಸಿದ್ರು, ಇದು ಮಾಡಿದ್ರು. ಅವಾಗಿನ ಹಾಡು ಇನ್ನೂ ನೆನಪದ. ನಾ ಹಿಂಗೆ ಹಿಡಿದಾಗ ಅವರೆಲ್ಲ ಕೂರ್ಕೊ ಹಾಡ್ತಾರೆ. 60 ವರ್ಷದ ವೀರ ಮುದುಕ ಗಾಳಿ ಸವಾರಿಗೆ ಹೊರಟಿದ್ದ, ಕೈಯಾಗ ಕೋಲ ಹಿಡದಿದ್ದ, ದೊಡ್ಡ ದೊಡ್ಡ ಹೆಜ್ಜೆ ಹಾಕತಿದ್ದ, ದೊಡ್ಡ ದೊಡ್ಡ ಹೆಜ್ಜೆ ಹಾಕತಿದ್ದ, ಗೀಯಗ ಗೀಯಗ